ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಾಕ್ಯದ ಕೊನೆ ಭಾಗ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ಕರ್ತನಾದ ಯೇಸು ಸ್ವಾಮಿ ತನ್ನ 3.5 ವರ್ಷಗಳ ಸೇವೆಯ ನಂತರ ಶಿಷ್ಯರಿಗೆ ಹೇಳ್ತಾ ಇರುವಂತಹ ಅನೇಕ ಸಂಗತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಆ ಶಿಷ್ಯರಿಗೆ ಅನೇಕ ಸಂಗತಿಗಳನ್ನು ಹೇಳಿ ಅವರನ್ನು ದೃಢಪಡಿಸ್ತಾ ಇದ್ದಾರೆ. 14ನೇ ಅಧ್ಯಾಯದಿಂದ ನಾವು ನೋಡ್ತೇವೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ಹೇಳಿ ಅವರನ್ನು ದೃಢಪಡಿಸ್ತಾ ಇರುವಂತಹ ಒಂದು ಸಂಗತಿಯನ್ನು ನೋಡ್ತಾ ಇದ್ದೀವಿ. ಆದರೆ 32ನೇ ವಾಕ್ಯ 16:32ರಲ್ಲಿ ಬಂದಾಗ ವಾಕ್ಯ ಹೇಳ್ತಾರೆ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು, ಈಗ ಬಂದಿದೆ. ಯೇಸು ಹೇಳ್ತಾ ಇದ್ದಾರೆ, 3.5 ವರ್ಷಗಳ ಕಾಲ ನೀವು ನನ್ನ ಸಂಗಡ ಇದ್ರಿ, ನನ್ನ ಜೊತೆ ಇರುವುದಕ್ಕೋಸ್ಕರ ಶಿಷ್ಯರುಗಳಿಂದ ನಾನು 12 ಜನರಾದ ನಿಮ್ಮನ್ನು ಆರಿಸ್ಕೊಂಡೆ. ಸದಾಕಾಲ ನನ್ನ ಸಂಗಡ ಇರುವುದಕ್ಕೂ, ಸುವಾರ್ತೆಯನ್ನು ಸಾರುವುದಕ್ಕೂ, ದೆವ್ವಗಳನ್ನು ಬಿಡಿಸುವುದಕ್ಕೂ, ರೋಗವನ್ನು ಗುಣಪಡಿಸುವುದಕ್ಕೂ ದೇವರು ಅವ್ರನ್ನ ಆರಿಸ್ಕೊಂಡ್ರು. ಆದರೆ ಈಗ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಒಂಟಿಗನಾಗಿ ಬಿಡುವಂತಹ ಕಾಲ ಬರುತ್ತೆ ಅಂತೇಳಿ, ಈಗಾಗಲೇ ಬಂದಿದೆ ಅಂತ ಹೇಳ್ತಾರೆ. ಅದರ ಅರ್ಥ, ಈಗ ನಾನು ಹೋಗುವಂಥ ಸಮಯದಲ್ಲಿ ಇದುವರೆಗೂ ನನ್ನ ಸಂಗಡ ಇದ್ರಿ, ಆದರೆ ಯಾವಾಗ ಯಹೂದ್ಯರು ಸಿಪಾಯಿಗಳೊಡನೆ ಬಂದು ನನ್ನನ್ನು ಹಿಡಿತಾರೋ ಆ ಸಮಯದಲ್ಲಿ ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟು ಓಡೋಗ್ತೀರ. ಅದು ಈಗ ಬಂದಿದೆ. ಅದರ ಅರ್ಥ, ಇನ್ನು ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿನಗಳಲ್ಲಿ ಆ ಘಟನೆಯು ನಡೆಯಲಿಕ್ಕಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆದರೆ ಅಂಥ ಸಂದರ್ಭದಲ್ಲೂ ಸಹ ನಂಬಿಕೆಯ ಮೂಲಕ ಕ್ರಿಸ್ತನು ಹೇಳುವಂಥ ಒಂದು ಮಾತು ಅಂದರೆ, ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಮ್ಮ ಸಂಗಡ ಇರುವಂತಹ ವ್ಯಕ್ತಿಗಳು, ಸದಾಕಾಲ ನಿಮ್ಮ ಜೊತೆ ಇರ್ತೀವಿ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳು ಸಹ ನನ್ನನ್ನು ನಿಮ್ಮನ್ನು ಕೈ ಬಿಡುವಾಗ, ನನ್ನನ್ನು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ದೂರ ಹೋಗುವಾಗ, ಅವರು ತಮ್ಮ ಸ್ವಾರ್ಥ ಕಾರ್ಯಗಳನ್ನು ನೋಡುತ್ತಾ ಇರುವಾಗ ವಾಕ್ಯ ನಮಗೆ ಹೇಳ್ತದೆ, ನಾವು ಒಂಟಿ ಅಲ್ಲ, ನಮ್ಮ ತಂದೆ ನಮ್ಮ ಸಂಗಡ ಇದ್ದಾನೆ. ಆ ಒಂದು ನಂಬಿಕೆ ನನ್ನಲ್ಲಿ, ನಿಮ್ಮಲ್ಲಿ ಉಂಟಾಗಬೇಕು. ಯಾರೆಲ್ಲ ನನ್ನನ್ನು ಕೈ ಬಿಟ್ಟರು, ಯಾರೆಲ್ಲ ನನ್ನಿಂದ ದೂರ ಆದರೂ, ನನ್ನ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರು ನನ್ನನ್ನು ಆ ಒಂಟಿತನದ ಮಧ್ಯದಲ್ಲಿಯೂ ಧೈರ್ಯವಾಗಿ ನಿಲ್ಲುವುದಕ್ಕೆ ಬಲ ಕೊಡುವಂತಹ ದೇವರಾಗಿದ್ದಾನೆ. ಸತ್ಯವೇದವನ್ನು ಗಮನಿಸುವಾಗ ಅನೇಕ ಭಕ್ತರುಗಳು ಒಂಟಿಯಾದಂತಹ ಅನುಭವಗಳನ್ನು ನೋಡ್ತೇವೆ. ಯೋಸೇಫನು ಎಲ್ಲರಿಂದ ದೂರ ಮಾಡಲ್ಪಟ್ಟು ಒಂಟಿಯಾಗಿ ಸೆರೆಮನೆಯಲ್ಲಿ ತನ್ನ ಕಾಲವನ್ನು ಕಳೀತಾ ಇರುವಂಥ ಸಂದರ್ಭ. ಆದರೆ ವಾಕ್ಯ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದನು. ದಾವೀದನು ತನ್ನ ಜೀವಿತದಲ್ಲಿ ಎಲ್ಲರೂ ಇದ್ದರು, ಆದರೆ ಈಗ ಒಂಟಿಯಾಗಿ ಅವನು ಕಾಡುಗಳಲ್ಲಿ, ಗುಹೆಗಳಲ್ಲಿ ಅಲೆದಾಡುತ್ತಿರುವಂತಹ ಸಮಯದಲ್ಲೂ ಸಹ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ದಾವೀದನ ಸಂಗಡ ಇದ್ದನು. ಈ ಸಮಯದಲ್ಲಿ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಂಟಿತನ ಕಾಡ್ತಾ ಇರ್ಬೋದು, ವೇದನೆ ಕಾಡ್ತಾ ಇರ್ಬೋದು, ನಿರಾಶೆ ಕಾಡ್ತಾ ಇರ್ಬೋದು, ಏನು ಮಾಡಬೇಕು ಎಂಬುದಾಗಿ ಗೊತ್ತಿಲ್ಲದಂಥ ಒಂದು ಸನ್ನಿವೇಶ. ದೇವರೇ, ಎಲ್ಲರೂ ನನ್ನನ್ನು ಕೈ ಬಿಟ್ರಲ್ಲ, ಯಾರೂ ನನ್ನ ಸಂಗಡ ಇಲ್ವಲ್ಲ, ಯಾರೂ ನನ್ನ ಜೊತೆ ಇಲ್ವಲ್ಲ ಎಂಬ ನಿರಾಶೆ ನಿಮ್ಮನ್ನು ಕಾಡ್ತಾ ಇದ್ರೆ ವಾಕ್ಯ ಹೇಳ್ತದೆ, ಇಲ್ಲ, ಆತನು ನಿನ್ನ ಸಂಗಡ ಇದ್ದಾನೆ. ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ತನ್ನ ಕೊನೆಯ ಪತ್ರಿಕೆಯನ್ನು ಬರೆಯುವಾಗ ಆತನು ಹೇಳುವಂತಹ ಒಂದು ಮಾತು ಗಮನಾರ್ಹವಾದಂತಹ ಮಾತಾಗಿದೆ. ಆತನು ಹೇಳ್ತಾನೆ, ತಿಮೋಥಿಯನೇ, ನಾವು 4ನೇ ಅಧ್ಯಾಯ 2 ತಿಮೋಥಿ 4ನೇ ಅಧ್ಯಾಯ 16ನೇ ವಾಕ್ಯ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. 17ನೇ ವಾಕ್ಯ ಹೇಳ್ತದೆ, 16ರಲ್ಲಿ ಹೇಳ್ತಾನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಪೌಲನ ಜೊತೆಯಲ್ಲಿ ಎಲ್ಲರೂ ಇದ್ದರು, ಆದರೆ ಅವನ ಪ್ರತಿವಾದ ಮಾಡುವಾಗ ಎಲ್ಲರೂ ಅವನನ್ನು ಕೈ ಬಿಟ್ಟರು. 17ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಆದರೆ ಕರ್ತನು ನನ್ನ ಬಳಿಯಲ್ಲಿ
ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿದನು. ಕರ್ತನು ನನ್ನ ಸಂಗಡ ಇದ್ದನು. ಈ ಬೆಳಗ್ಗೆ ನನ್ನನ್ನು ಕೇಳುವಂಥ ಪ್ರಿಯ ದೇವರ ಮಗುವೆ, ಎಲ್ಲರೂ ನಿನ್ನನ್ನು ಕೈಬಿಟ್ಟಾಗ ತಿಳಿದುಕೋ, ನಿನ್ನ ಕರ್ತನು ನಿನ್ನ ಸಂಗಡ ಬರ್ತಾನೆ. ಎಲ್ಲರೂ ಕೈ ಬಿಟ್ಟರು ಅಂತೇಳಿ ನಿರಾಶೆ ಮಾತುಗಳನ್ನು, ವೇದನೆಯ ಮಾತುಗಳನ್ನು, ದುಃಖದ ಮಾತುಗಳನ್ನ ಹೇಳುವುದಕ್ಕಾಗಿ ಅಲ್ಲ, ನಂಬಿಕೆಯಿಂದ ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಜೊತೆಲಿ ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ ಕರ್ತನೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ ದೇವರೇ. ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ. ಆ ದೇವರ ಮುಖವನ್ನು ನೋಡೋಣ. ನಮ್ಮ ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ಕರ್ತನೆ, ನಿನ್ನ ಸಂದಾದರೆ ನಿನ್ನ ವಾಕ್ಯವನ್ನು ಕೇಳುವಂತೆ ನೀನು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲರೂ ನಮ್ಮನ್ನು ಕೈ ಬಿಡುವಾಗ, ನಾವು ಒಂಟಿಯಾಗಿದ್ದೇವೆಂಬ ಮನೋಭಾವ ನಮ್ಮಲ್ಲಿ ಬರುವಾಗಲೂ ಸಹ ನಮ್ಮನ್ನು ಒಂಟಿಯಾಗಿ ಬಿಡದೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಬಲಪಡಿಸುವ, ನಮ್ಮನ್ನು ಧೈರ್ಯಪಡಿಸುವ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ, ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವ ಹಾಗೆ ಕರ್ತನೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.